ನೋಡುತ್ತಿದ್ದಾರೆ ಸೀರಿಯಲ್ ಅತ್ತೆ ಆರಂಭವಾಯಿತು. ಶಕುಂತಲ ಕುತಂತ್ರ, ಭೂಮಿಕಾ ಬಗ್ಗೆ ಕೆಟ್ಟ ಮಾತು. ಅಮೃತದ ರವೆಯಲ್ಲಿ ಯಾವಾಗಲೂ ಶಕುಂತಲಾ ದೇವಿ ತನ್ನ ಸೊಸೆಗೆ ಕೆಟ್ಟದನ್ನು ಮಾಡಲು ಬಯಸುತ್ತಾಳೆ. ಮಗ ಹಾಗೂ ಸೊಸೆಯನ್ನು ಯಾವ ರೀತಿ ದೂರ ಮಾಡುವುದು ಎನ್ನುವುದನ್ನೇ ನೋಡುತ್ತಾ ಇರುತ್ತಾಳೆ. ಹೀಗಿರುವಾಗ ಅವಳು ಮುಂದೇನು ಮಾಡಿದ್ದಾಳೆ ಎಂಬುದನ್ನು ನೀವೇ ನೋಡಿ. ಈ ಬಾರಿ ಭೂಮಿಕಾ ಗೌತಮ್ಗೆ ಬೈಯಲೇಬೇಕು ಎಂತ ಮಾಡಿಕೊಂಡಿದ್ದಾಳೆ. ಭೂಮಿಕಾ ಯಾವುದೇ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಳೆ ಎನ್ನುವ ಸುಳಿವು ಅವಳಿಗೆ ಸಿಕ್ಕಿದೆ. ಹಾಗಾಗಿ ಅವಳು ರೂಮ್ ಚೆಕ್ ಮಾಡಿದರೆ ಏನಾದರೂ ಹೆಚ್ಚಿನ ಸಾಕ್ಷಿ ಸಿಗಬಹುದು ಅಂದುಕೊಂಡಿದ್ದಾಳೆ. ಹೀಗಿರುವಾಗ ಅವಳು ತನ್ನ ತಮ್ಮನ ಜೊತೆ ಈ ವಿಷಯ ಹಂಚಿಕೊಂಡಿದ್ದಾಳೆ. ಆಗ ಅವನು ಇವಳಿಗೆ ಸಹಕಾರ ಮಾಡಿದ್ದಾನೆ. ನಂತರ ಅವಳು ಭೂಮಿಕಾ ಹಾಗೂ ಗೌತಮ್ ರೂಮ್ಗೆ ಬಂದಿದ್ದಾರೆ. ಅಲ್ಲಿ ಏನೇನಿದೆ ಎಂಬುದನ್ನು ಚೆಕ್ ಮಾಡಿದ್ದಾರೆ. ಆ ರೂಮ್ನಲ್ಲಿ ವಸ್ತುವನ್ನೆಲ್ಲ ಚೆಕ್ ಮಾಡಿದ್ದಾಳೆ. ನಂತರ ಒಂದು ಬಾಕ್ಸ್ ಸಿಗುತ್ತದೆ. ಆ ಬಾಕ್ಸ್ನಲ್ಲಿ ಒಡವೆಗಳನ್ನು ಅಡ ಬಿಟ್ಟಿರುವ ಒಂದು ಬಿಲ್ ಇರುತ್ತದೆ. ಅವಳ ಕೈಗೆ ಸಿಗುತ್ತದೆ. ಒಡವೆಯನ್ನು ಅಡ ಇಟ್ಟ ಬಿಲ್ ಸಿಕ್ಕಿದ ತಕ್ಷಣ ಇವಳಿಗೆ ತುಂಬಾ ಖುಷಿಯಾಗುತ್ತದೆ. ಇವರಿಬ್ಬರ ನಗಡೆ ಜಗಳ ತಂದು ಇಡೋಕೆ ಸಾಕು ಇಷ್ಟು ಎಂದು ಶಕುಂತಲೆ ಹೇಳುತ್ತಾಳೆ. ನಂತರ ಅದನ್ನು ತಾನೇ ತೆಗೆದುಕೊಂಡು ಹೋಗುತ್ತಾಳೆ. ಗೌತಮ್ ನಿನ್ನ ಜೊತೆ ಮಾತನಾಡಬೇಕು ಎಂದು ಅವಳನ್ನು ಕರೆಯುತ್ತಾನೆ. ಭೂಮಿಕಾ ಏನಾದರೂ ಹಣದ ಸಮಸ್ಯೆ ಇದೆ ಎಂದು ಹೇಳ್ತಾಳೆ. ಆಗ ಗೌತಮ್ ಹಾಗೆಲ್ಲ ಏನಿಲ್ಲ ಎಂದು ಹೇಳ್ತಾನೆ. ಆಗ ಶಕುಂತಲಾ ಅವಳು ಒಡವೆ ಅಡ ಇಟ್ಟು 5 ಲಕ್ಷ ರೂಪಾಯಿಗಳ ಹಣವನ್ನು ತೆಗೆದುಕೊಂಡಿದ್ದರ ಬಗ್ಗೆ ತಿಳಿಸಿ ಆ ಬಿಲ್ ಕೊಡುತ್ತಾಳೆ. ಆಗ ಗೌತಮ್ಗೆ ಶಾಕ್ ಆಗುತ್ತದೆ. ಹಿಂದಿನ ಸಂಚಿಕೆಯಲ್ಲಿ ಕಾಲೇಜಿನಲ್ಲಿ ಪ್ರಮೋಷನ್ ಸಿಕ್ಕಿದ್ದಕ್ಕೆ ಗೌತಮ್ ಕಾರಣ ಎಂದು ಭೂಮಿಕಾ ಅವಳನ್ನೊಟ್ಟಿಗೆ ಜಗಳ ಮಾಡ್ತಾ ಇರಬಹುದು ಎಂದು ಎಲ್ಲರೂ ಅಂದುಕೊಳ್ತಾ ಇದ್ದಾರೆ. ಆದರೆ ಅಲ್ಲಿ ಆಗ್ತಾ ಇರೋದು ಬೇರೆ. ಗೌತಮ್ ಮತ್ತು ಭೂಮಿಕಾ ಇಬ್ಬರಿಗೂ ನಿದ್ರೆನೇ ಬರ್ತಾ ಇರೋದಿಲ್ಲ. ಆ ಕಾರಣಕ್ಕಾಗಿ ಅವರು ಎದ್ದು ನೋಡ್ತಾರೆ. ಆಗ ಇಬ್ಬರಿಗೂ ನಿದ್ರೆ ಬಂದಿಲ್ಲ ಅನ್ನೋದು ಗೊತ್ತಾಗುತ್ತದೆ. ನೀವಿನ್ನು ನಿದ್ದೆ ಮಾಡಿಲ್ವಾ ಎಂದು ಭೂಮಿಕಾ ಕೇಳ್ತಾಳೆ. ಆಗ ಗೌತಮ್ ಇಲ್ಲ, ನಿಮಗೆ ನಿದ್ದೆ ಬಂದಿಲ್ಲ ಅಂತ ನನಗೆ ನಿದ್ದೆ ಬಂದಿಲ್ಲ ಎಂದು ಹೇಳ್ತಾನೆ. ಆಗ ಇಬ್ಬರು ನಗಡ್ತಾರೆ. ಹಾಗಂದ್ರಕ್ಕೆ ನಾವೊಂದು ಕೆಲಸ ಮಾಡೋಣ ಎಂದು ಭೂಮಿಕಾ ಹೇಳ್ತಾಳೆ. ಏನು ಎಂದು ಗೌತಮ್ ಕೇಳ್ತಾನೆ. ನಾವಿಬ್ಬರು ಐಸ್ ಕ್ರೀಮ್ ತಿನ್ನೋಕೆ ಹೋಗೋಣ ಎಂದು ಹೇಳ್ತಾರೆ. ಎಂದು ಬರುತ್ತಾನೆ. ಆದರೆ ಫ್ರಿಜ್ನಲ್ಲಿ ಕೇವಲ ವೆನಿಲಾ ಫ್ಲೇವರ್ ಮಾತ್ರ ಇರುತ್ತದೆ. ಅವಳು ಹೇಳ್ತಾಳೆ, ಬರೀ ವೆನಿಲಾ ಮಾತ್ರ ಇದೆ ಆಗುತ್ತಾ ಅಂತ. ಅವನಿಗೆ ಅದು ಮೊದಲಿನಿಂದಲೂ ಸೇರುತ್ತಾ ಇರುವುದಿಲ್ಲ. ಆದರೂ ಭೂಮಿಕಾ ಜೊತೆ ತಿನ್ನಬೇಕಾಗುತ್ತಿಲ್ಲ ಎಂದು ಎಣಿಸುತ್ತೊಳ್ಳುತ್ತಾನೆ. ಅಮೃತಧಾರೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿ. ಇದು ಈಗಾಗಲೇ ಹಲವಾರು ಜನರ ಮನ ಗೆದ್ದಿದೆ, ಜನಪ್ರಿಯತೆ ಹೊಂದಿದೆ. ಇದರಲ್ಲಿ ಛಾಯಾ ಸಿಂಗ್ ನಾಯಕ ನಟಿಯಾಗಿ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ. ನಾಯಕ ನಟನಾಗಿ ನಟರಾಜ ನಟರಂಗ ನಟಿಸುತ್ತಿದ್ದಾರೆ. ಈ ಧಾರಾವಾಹಿಯಲ್ಲಿ ಮಾತ್ರ ತಿರುವುಗಳು ಕುರಿತಾದ ಮಾಹಿತಿಗಳು. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.